ಆತ್ಮೀಯ ವೀಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ, ಅಭಿಮಾನದ ಸ್ವಾಗತ. ಇಂದು ಅನೇಕ ಜನ ಬರಹಗಾರರು, ವೃತ್ತಿಯಿಂದ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಿರುವಂಥವರು, ಸಮಾಜಮುಖಿ ಚಿಂತನೆಯನ್ನು ಮಾಡುತ್ತಿರುವಂತಹ ಜನರು ತಮ್ಮ ಅಭಿವ್ಯಕ್ತಿಯನ್ನಾಗಿ ಬರಹವನ್ನು, ಕವಿಕಾವ್ಯವನ್ನು ಕಟ್ಟುವುದನ್ನು ಮಾಡುತ್ತಾ ಹೊರಟಿದ್ದಾರೆ. ಅಂಥವರಲ್ಲಿ ವೃತ್ತಿಯಿಂದ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಚಿತ್ರದುರ್ಗದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾ ತಮ್ಮ ಬದುಕಿನ ಅಲ್ಲಿ ಸಿಕ್ಕಂತಹ ಅನುಭವಗಳನ್ನು ಸಂಗ್ರಹಿಸಿ ಕಾವ್ಯ ಕಟ್ಟುವಂತಹ ಒಂದು ಮಹತ್ ಕಾರ್ಯಕ್ಕೆ ಮುನ್ನುಗ್ಗಿದ್ದಂಥವರು, ಹೆಜ್ಜೆ ಇಟ್ಟವರು ಅಂತೇಳಿದರೆ ಟಿ ಪೆನ್ನಯ್ಯ ಎನ್ನುವ ಆತ್ಮೀಯರು. ಶ್ರೀಯುತರು ಇಂದು ನಮ್ಮ ವಾಹಿನಿಯ ಕವಿಮಿತ್ರರಾಗಿ ನಿಮ್ಮೊಟ್ಟಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕಾಗಿ ಆಗಮಿಸಿದ್ದಾರೆ. ಅವರನ್ನು ಬಿಸಿ ಸುದ್ದಿ ವಾಹಿನಿಯ ಪರವಾಗಿ ಆತ್ಮೀಯತೆಯಿಂದ ಬರಮಾಡಿಕೊಳ್ಳುತ್ತೇನೆ. ಸರ್, ತಮಗೆ ಆತ್ಮೀಯವಾದ ಸ್ವಾಗತ. ತಾವು ಒಬ್ಬ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಹದಿಹರೆಯದ ವಯಸ್ಸಿನ ಮಕ್ಕಳಿಗೆ ಪಾಠವನ್ನು ಮಾಡುತ್ತಾ ಪಾಠದ ಜೊತೆಯಲ್ಲಿ ಜೀವನ ಮೌಲ್ಯಗಳನ್ನು ಕಟ್ಟುತ್ತಾ ಹೊರಟವರು, ಯಾವ ಕಾರಣಕ್ಕಾಗಿ ಅಥವಾ ಯಾವ ಸಂದರ್ಭದಲ್ಲಿ ನಾನು ಉಪನ್ಯಾಸದ ಜೊತೆಯಲ್ಲಿ ಒಂದಷ್ಟು ಕಾವ್ಯವನ್ನು ಕಟ್ಟಬೇಕು ಅನ್ನುವ ಮನಸ್ಸನ್ನು ಮಾಡಿದ್ರಿ? ಹೇಗೆ ನಿಮಗೆ ಅದು ಒಲಿದು ಬಂತು? ಸರ್, ನಾನು ಬೇಸಿಕಲಿ ಹಳ್ಳಿಗಾಡಿನಿಂದ ಬಂದಂತಹ ವ್ಯಕ್ತಿ. ಅದರಲ್ಲಿನೂ ನನ್ನ ಸ್ವಂತ ಊರು ಬಂದು ಚಳ್ಳಕೆರೆ ತಾಲೂಕು ತಿಮ್ಮಣ್ಣನಹಳ್ಳಿ ಅನ್ನುವಂಥದ್ದು ನನ್ನ ಊರು. ನನ್ನ ತಂದೆ ತಾಯಿಗಳು, ನನ್ನ ತಾಯಿ ದಿವಂಗತ ತಿಪ್ಪಮ್ಮ ಮತ್ತು ನನ್ನ ತಾಯಿ ತಿಪ್ಪಯ್ಯ ಅಂತ. ಅವರು ಬಹಳ ಬಡತನದಲ್ಲೇ ಇದ್ದರು. ನಮ್ಮ ಬಡತನದಲ್ಲೇ ನಮ್ಮ ಜೀವನ ಸಾಗಿತ್ತು. ಅದರಲ್ಲಿನೂ ಎಸ್ಪೆಷಲಿ ನಾವು ಆಗಿನ ಕಾಲದಲ್ಲಿ ಎಜುಕೇಷನ್ ಈಗ ಇರುವಂತಹ ಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಇರಲಿಲ್ಲ. ಯಾಕೆಂತಂದರೆ ಗೌರ್ಮೆಂಟ್ ಶಾಲೆಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು, ಬಟ್ ಅಲ್ಲಿ ಫೆಸಿಲಿಟೀಸ್ ಏನಿದ್ವೋ ಈಗಿರುವಂತಹ ಫೆಸಿಲಿಟೀಸ್ ಖಂಡಿತವಾಗ್ಲೂ ಇರಲಿಲ್ಲ. ನಮಗೆ 1-2 ಬುಕ್ಸ್ ಇದ್ವು, ಅದರಲ್ಲೇ ಓದಿ ಎಲ್ಲ ಇದು ಮಾಡಬೇಕಾಗಿತ್ತು. ಪ್ರೈಮರಿ ಸ್ಕೂಲ್ ಅಲ್ಲಿ ಮುಗಿಸ್ಕೊಂಡು, ತಳಕಲ್ಲ ಹೈಸ್ಕೂಲ್ ಮುಗಿಸ್ಕೊಂಡು ಇಲ್ಲಿ ಕಾಲೇಜಿಗೆ ಬಂದು ಸೇರಿ, ನಂತರ PU ಕಾಲೇಜ್ ಮುಗಿಸ್ಕೊಂಡು ಡಿಗ್ರಿ ಕಾಲೇಜ್ ಆರ್ಟ್ಸ್ ಕಾಲೇಜಲ್ಲಿ ಓದಿ, ದಾವಣಗೆರೆ ಎಮ್ ಕಾಲೇಜಲ್ಲಿ ಮಾಕ್ನೂರು ಮಾಕ್ನೂರು ಬಸಪ್ಪ ಕಾಲೇಜ್ ಅಂತ ಒನ್ ಆಫ್ ದಿ ರೆಪ್ಯೂಟೆಡ್ ಕಾಲೇಜ್ ಅದು. ಆ ಕಾಲೇಜಲ್ಲಿ ಓದಿ ನಂತರ ಮಾಸ್ಟರ್ ಡಿಗ್ರಿಯನ್ನು ಕುವೆಂಪು ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡು ಹೈಸ್ಕೂಲ್ ಟೀಚರಾಗಿ ಈಗ ಪ್ರೆಸೆಂಟ್ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಚಿತ್ರದುರ್ಗದಲ್ಲಿ ಗರ್ಲ್ ಜೂನಿಯರ್ ಕಾಲೇಜಲ್ಲಿ ನಾನು ಇಂಗ್ಲೀಷ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಓಕೆ. ಈ ನೀವು ವರ್ಕ್ ಮಾಡುವುದರ ಜೊತೆಗೆ, ಅಂದರೆ ಉಪನ್ಯಾಸವನ್ನು ಮಾಡೋದರ ಜೊತೆಗೆ ಕಾವ್ಯದ ಕಡೆಗೆ ಅಥವಾ ಪದ ಕಟ್ಟುವಂತಹ ಕಡೆಗೆ ವಾಲಿತಿ ಹೇಗೆ? ನನಗೆ ಕವಿತೆಗಳು ಮೊದಲನೇದಾಗಿ ಬಹಳ ಇಷ್ಟ. ಎಸ್ಪೆಷಲಿ ನಾನು ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಇಂಗ್ಲೀಷ್ ಸಾಹಿತ್ಯದಲ್ಲಿ ಜಾನ್ ಕೀಟ್ಸ್ ಆಗಿರ್ಬೋದು, ಜಾನ್ ಮಿಲ್ಟನ್ ಆಗಿರ್ಬೋದು, ವಿಲಿಯಂ ಶೇಕ್ಸ್ಪಿಯರ್ ಆಗಿರ್ಬೋದು, ವಿಲಿಯಂ ವರ್ಡ್ಸ್ವರ್ತ್ ಆಗಿರ್ಬೋದು, ಅದರಲ್ಲಿನೂ ಜಾನ್ ಕೀಟ್ಸ್ ಬಹಳ ನನ್ನ ಮೇಲೆ ಪ್ರಭಾವ ಬೀರಿರುವಂತಹ ಒಬ್ಬ ವ್ಯಕ್ತಿ ಆಗ್ತಾರೆ. ಅವರ ಸಾಹಿತ್ಯ ಏನಿದೆಯೋ ಅದರಲ್ಲಿ ಓಡನೆ ಗ್ರೀಷನ್ ಆಗಿರ್ಬೋದು, ಒಟ್ಟು ಎ ನೈಟಿಂಗೇಲ್ ಆಗಿರ್ಬೋದು, ಈ ಪದ್ಯಗಳು, ಮತ್ತು ಜಾನ್ ಮಿಲ್ಟನ್ ರವರ ಆನ್ ಈಸ್ ಬ್ಲೈಂಡ್ನೆಸ್ ಅನ್ನುವಂತಹ ಒಂದು ಪದ್ಯ ಆಗಿರ್ಬೋದು, ಮತ್ತು ಅವರ ಒಂದು ಲೈಫ್ ಆಗಿರ್ಬೋದು, ಅದು ನನ್ನ ಮೇಲೆ ಬಹಳ ಪ್ರಭಾವ ಬೀರಿದೆ. ಆ ಪ್ರಭಾವದಿಂದನೇ ನಾನು ಕವಿತೆಗಳು ಬರೀಲಿಕ್ಕೆ ಐ ಥಿಂಕ್ ಮೋಸ್ಟ್ಲಿ ಚೈಲ್ಡ್ಹುಡ್ಡಲ್ಲೇ ನನಗೆ ಆ ಒಂದು ಇದಿತ್ತು, ಬಟ್ ಅದನ್ನು ಬರೀಲಿಕ್ಕೆ, ಅದನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಆಗಿರಲಿಲ್ಲ. ಈಗ ಈ ಸಂದರ್ಭದಲ್ಲಿ ನನಗೆ ಬರೀಲೇಬೇಕು ಅಂತ ಅನಿವಾರ್ಯತೆ ಐ ಥಿಂಕ್ ಮೋಸ್ಟ್ಲಿ ಒಂದು 6 ಮಂತ್ಸಿಂದ ಬರೀತಾ ಇದ್ದೀನಿ. ಅರೌಂಡ್ ಒಂದು 80 ಕವಿತೆಗಳನ್ನು ಕನ್ನಡದಲ್ಲೇ ಬರೆದಿದ್ದೀನಿ. ಬರೀಬೇಕು ಅಂತ ಅನಿಸಿದಂತಹ ಅನಿವಾರ್ಯತೆ ಏನು ಅಂತಂದರೆ, ಮೊದಲನೇದಾಗಿ ಬೇರೆ ಎಲ್ಲ ಹಲವಾರು ವ್ಯಕ್ತಿಗಳು ಬರೆಯುವಂತಹ ಸಾಹಿತ್ಯವನ್ನು ನಾನು ನೋಡಿದೆ. ಸಾಹಿತ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಬೇಸರ ಅಂತ ಅನ್ನಿಸ್ತು. ಏನಕ್ಕಪ್ಪ ಅಂತಂದರೆ, ಅವರು ಪದ ಬಳಕೆ ಆಗಿರ್ಬೋದು, ಆ ಸಾಹಿತ್ಯದ ಒಂದು ರಚನೆಯ ವಿಧಾನ ಆಗಿರ್ಬೋದು, ಅದನ್ನು ಸಾಹಿತ್ಯದ ಸಂದೇಶ ಆಗಿರ್ಬೋದು, ಅದರ ಸತ್ವ ಆಗಿರ್ಬೋದು, ಅದರಲ್ಲಿ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಏನು ಇಲ್ದಿದ್ದಂಗೆ ಇವರೆಲ್ಲ ಬರಿತಾ ಇದ್ದಾರಲ್ಲ, ನಾನೇನಕ್ಕೆ ಬರಿಬಾರ್ದು ಅನ್ನುವಂಥ ಭಾವನೆ ಖಂಡಿತವಾಗ್ಲೂ ನನಗೆ ಬರುತ್ತೆ. ಅಲ್ಲ, ಬಹಳಷ್ಟು ಜನರಿಗೆ ಇಂತಹ ವ್ಯಕ್ತಿ ಬರೆದಂತಹ ಕವನ ಸ್ಫೂರ್ತಿ ಆಯಿತು, ಕೃತಿ ಸ್ಫೂರ್ತಿ ಆಯಿತು, ಅವರ ವ್ಯಕ್ತಿತ್ವ ಸ್ಫೂರ್ತಿ ಆಯಿತು, ಅದಕ್ಕೆ ನಾನು ಕವಿ ಆಗೋದಕ್ಕೆ ಹೊರಟೆ ಅಂತ ಹೇಳುವಂಥವ್ರನ್ನ ಕೇಳಿದ್ದೇವೆ. ನೀವು ಇಂಥವ್ರು ಬರೆದಿದ್ದು ಇಷ್ಟು ಸರಿ ಇರಲಿಲ್ಲ, ಇದು ಹಿಂಗಿರ್ಲಿಲ್ಲ, ಹಿಂಗ್ಯಾಕೆ ಹಿಂಗೆ ಬರೀತಾರೆ, ನಾನೇನಾದ್ರೂ ಹೊಸದನ್ನು ಕೊಡಬೇಕು ಅನ್ನುವ ಒಂದು ಹೊಸ ಅಂತಂದ್ರೆ, ಪಾಪ ನನ್ನ ಫ್ರೆಂಡ್ಸು ಬೇರೆಯವರೆಲ್ಲ ಬರೆದಿದ್ದನ್ನು ನೋಡಿದೆ. ಬರೆದಿದ್ದನ್ನು ನೋಡಿದಂಥ ಸಂದರ್ಭದಲ್ಲಿ ನನಗೆ ಅನಿಸಿದ್ದೇನಪ್ಪ ಅಂತಂದರೆ, ಇವರು ಬರೆಯುವಂತಹ ದಾಟಿ ಅದರಲ್ಲಿ ನನಗೇನು ಅನಿಸ್ಲಿಲ್ಲ.
ನನ್ನಲ್ಲಿ ಅದಕ್ಕಿಂತ ಮೀರಿದಂತಹ ಕವಿತೆಯ ಭಾವ ಅನ್ನುವಂತಹದ್ದು, ಆ ಕವಿತೆಗಳನ್ನು ಬರೆಯುವಂತಹ ಶಕ್ತತೆ ಅನ್ನುವಂಥದ್ದು ನನ್ನಲ್ಲಿ ಇದೆ ಅಂತ ನನಗೇನೆ ಅನ್ನಿಸ್ತು. ಆನಂತರ ನಾನೇನು ಮಾಡಿದೆ, ಅನಿಸಿದ ತಕ್ಷಣ ಎಲ್ಲರೂ ಖಂಡಿತವಾಗ್ಲೂ ಬರೆದಿದ್ದೆಲ್ಲನೂ ಕಾವ್ಯ ಆಗ್ಲಿಕ್ಕಾಗಲ್ಲ ಅಥವಾ ಕವಿತೆಗಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಒಂದೆರಡು ಮೂರು ದಿನ 4-5 ಕವಿತೆಗಳನ್ನು ಈಗ ಪ್ರತಿದಿನ ಬರೀತೀನಿ. ವಿಶೇಷ ಅಂದರೆ ಎವ್ರಿ ಡೇ ಪ್ರತಿದಿನನೂ ಒಂದೊಂದು ಕವಿತೆ ಬರಿತೀನಿ, ಎಲ್ಲ ಗ್ರೂಪ್ಸ್ಗೂ ಹಾಕಿಸ್ತೀನಿ. ಸಾಕಷ್ಟು ಕಾಮೆಂಟ್ಸನ್ನು ಬರ್ತವೆ. ಸ್ಪೆಷಲಿ ಮೋಸ್ಟ್ ಆಫ್ ಆಲ್ ಬರೆದಿರುವಂಥ ಎಲ್ಲ ಕವಿತೆಗಳಿಗೆ ಪಾಸಿಟಿವ್ ಕಾಮೆಂಟ್ಸನ್ನೇ ಬಂದಿರುವಂಥದ್ದನ್ನು ನೋಡ್ತೀನಿ. ಹಲವರು ಪಾಪ ತಿದ್ದುಪಡಿ ಮಾಡುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಬರೆದಾದ ನಂತರ ನನಗೆ ಬೇಸಿಕಲಿ ಒಂದು 5-6 ಪೊಯಮ್ಸ್ ಬರೆದಾದ ನಂತರ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಬೇರೆಯವರೆಲ್ಲರೂ ಆಗಿರ್ಬೋದು, ಹಲವರು ಕವಿಗಳು, ಹಲವರು ಸಾಹಿತಿಗಳು ಭಾರಿ ಚೆನ್ನಾಗಿ ಬರೀತಿದ್ದೀರಿ ಅಂತ ಹೇಳಿದರು. ಅದರಲ್ಲೇನೂ ಸಹ ನಮ್ಮ ನಾಡಿನ ಪ್ರಸಿದ್ಧ ಲೇಖಕರಾದಂತಹ SG ಸಿದ್ದರಾಮಯ್ಯ ಸರ್ ಏನಿದ್ದಾರೋ ಅವರು ಒಂದು ಕವಿತೆಗೆ ನನಗೆ ರಿಪ್ಲೈ ಮಾಡಿದರು, ಭಾಳ ಚೆನ್ನಾಗಿ ಬರೀತಿದ್ದೀರಿ ಅಂತ. ಆ ರೀತಿಯಲ್ಲಿ ಬೇರೆ ಬೇರೆ ಸಾಹಿತಿಗಳು ರಿಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ನನಗೆ ದೊಡ್ಡ ಮಟ್ಟದಲ್ಲಿ ಯಾರೋ ದೊಡ್ಡ ಸಾಹಿತಿಗಳೇನೋ ರಿಪ್ಲೈ ಮಾಡ್ತಿದ್ದಾರಲ್ಲಪ್ಪ ಅಂತ ಅಂದ್ಕೊಂಡು ನಾನು ಬರೀಬೇಕು ಅಂತ ನನಗೆ ಅನ್ನಿಸ್ತು. ನಾನು ಅದನ್ನು ಯಾವಾಗ ನಿಮಗೆ ಈ ತರದ ಕಾಮೆಂಟ್ಗಳು, ಪ್ರೋತ್ಸಾಹದ ನುಡಿ ಸರಿ ಎಕ್ಸಾಕ್ಟ್ ನಾನು ಹೇಳಬೇಕು ಅಂತಂದ್ರೆ ಈಗ ಪ್ರತಿದಿನನೂ ಬರ್ತಾ ಇದೆ, ಎವ್ರಿ ಡೇ ಬರ್ತಾ ಇದೆ. ಹಾಗಾದ್ರೆ ನೀವು ಬರೆದಂತಹ ಅಂದ್ರೆ ನಾನು ಒಂದು ಒಳ್ಳೆ ಸಂದೇಶವನ್ನು ಕೊಡೋದಕ್ಕೆ ಅಂತ ಬರೆದಂತ 2 ಕವನಗಳು ಅಂತ ನೀವು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮೊದಲನೇ ಕವನವನ್ನ ಈಗ ವಾಚನ ಮಾಡುವ ಪ್ರಯತ್ನ. ಖಂಡಿತವಾಗ್ಲೂ ನಾನು ಅದನ್ನ ಇದು ಮಾಡ್ತೀನಿ ಸರ್. ಅದರಲ್ಲಿ ನಿಮ್ಮ ಕವನದ ಶೀರ್ಷಿಕೆ ಒಂದು ಹುಚ್ಚರ ಸಂತೆ ಅಂತ. ಹುಚ್ಚರ ಸಂತೆ, ಓಕೆ ಓಕೆ. ಇದನ್ನ ಬರೆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್, SG ಸಿದ್ದರಾಮಯ್ಯ ಸರ್ ಇದಕ್ಕೆ ರಿಪ್ಲೈ ಮಾಡಿದ್ರು. ಅದನ್ನೇ ಓದಬೇಕು ಅಂತ ಖಂಡಿಸ್ತೇನೆ. ಬೇರೆ ಕವನಗಳು ಬೇರೆ ಕಡೆನೂ ವಾಚನ ಮಾಡಿದ್ದೀನಿ ಸರ್. ಓದೋಣ ಸರ್. ಓಕೆ. ಹುಚ್ಚರ ಸಂತೆ, ಕವಿತೆಯ ಶೀರ್ಷಿಕೆ ಹುಚ್ಚರ ಸಂತೆ. ಹುಚ್ಚರ ಸಂತೆ ಇದು, ಎಚ್ಚರದಿ ಇರು ನೀನು. ಹುಚ್ಚರ ಸಂತೆ ಇದು, ಎಚ್ಚರದಿ ಇರು ನೀನು. ನೀ ಮೆಚ್ಚುವ ಮಾನವ ದೊರಕನು ಧರಣಿಯಲ್ಲಿ. ಕಿಚ್ಚು ಹಚ್ಚಿ ಕನಿಕರ ತೋರುವ ಕಾಡುವ ಮನಗಳು ಸುತ್ತಲೂ ಜಗದಲ್ಲಿ. ಕಿಚ್ಚು ಹಚ್ಚಿ ಕನಿಕರ ತೋರುವ ಕಾಡುವ ಮನಗಳು ಸುತ್ತಲೂ ಜಗದಲ್ಲಿ. ಸೃಷ್ಟಿದಾತನೇ ಮೆಚ್ಚನು ಮನುಜನ. ಸೃಷ್ಟಿದಾತನೇ ಮೆಚ್ಚನು ಮನುಜನ. ಭಕ್ತಿಯ ಹೆಸರಲ್ಲಿ ಭೋಗದ ಹಸಿವುಂಟು. ಭಕ್ತಿಯ ಹೆಸರಲ್ಲಿ ಭೋಗದ ಹಸಿವುಂಟು. ಸೇವೆಯ ಹೆಸರಲ್ಲಿ ಸ್ವಾಹದ ನಂಜುಂಟು. ಪ್ರೀತಿಯ ಹೆಸರಲ್ಲಿ ದ್ವೇಷದ ಜಾಲೆ. ನೀತಿಯ ಹೆಸರಲ್ಲಿ ಅನೀತಿಯ ಸೆಲೆಯುಂಟು. ಎಲ್ಲರೂ ಹುಚ್ಚರೇ ಒಲವಿನ ಜಗದಲ್ಲಿ. ಎಲ್ಲರೂ ಹುಚ್ಚರೇ ಒಲವಿನ ಜಗದಲ್ಲಿ. ಹೆಣ್ಣು ಹೊನ್ನು ಮಣ್ಣು ಮೋಹದ ಮಚ್ಚೆಗಳು ಮುತ್ತಿಹವು. ಹೆಣ್ಣು ಹೊನ್ನು ಮಣ್ಣು ಮೋಹದ ಮಚ್ಚೆಗಳು ಮುತ್ತಿಹವು. ನೆತ್ತಿಯ ಗರಡಿ ಕಿಡಿ ಜ್ವಾಲೆ. ನೆತ್ತಿಯ ಗರಡಿ ಕಿಡಿ ಜ್ವಾಲೆ. ಜೀವಂತ ಜ್ವಾಲಾಮುಖಿ ಮುತ್ತಿಹದು ಬಾಳ ಕಣಕಣದಲ್ಲಿ. ಮುತ್ತಿಹದು ಬಾಳ ಕಣಕಣದಲ್ಲಿ. ಚಿಂತೆಯ ಸಂತೆಯಲ್ಲಿ ಮನದ ಸಂಚಿನ ಮಾತುಗಳ ಒಳೆಯ ಸೆಲೆಯಲ್ಲಿ ಸೋಲುವುದು ಸಲ್ಲುವುದು. ಚಿಂತೆಯ ಸಂತೆಯಲ್ಲಿ ಮನದ ಸಂಚಿನ ಮಾತುಗಳ ಒಳೆಯ ಸೆಲೆಯಲ್ಲಿ ಸೋಲುವುದು ಸಲ್ಲುವುದು. ಹಣ ಅಂಬರದ ಪ್ರೀತಿ ಮುತ್ತಿಹದು ಜಗ ಮೋಹದ ಮನದಾಳದ ಕಿಚ್ಚಾಗಿ. ಜಗ ಮೋಹದ ಮನದಾಳದ ಕಿಚ್ಚಾಗಿ. ಹಚ್ಚು ಹಸಿರಿನ ಪ್ರೀತಿಯ ಜಗದಲ್ಲಿ ನೀ ಮೆಚ್ಚುವುದು ದೊರಕುವುದು ಭೂಮಿಯಲ್ಲಿ. ಹಚ್ಚು ಹಸಿರಿನ ಪ್ರೀತಿಯ ಜಗದಲ್ಲಿ ನೀ ಮೆಚ್ಚುವುದು ದೊರಕದು ಭುವಿಯಲ್ಲಿ. ಸಿರಿಯ ಕಣ್ಣಲ್ಲಿ ಗೆದ್ದಿರುವೆ ಜಗವನ್ನು ಹುಡುಕದಿರಿ ಒಲವ ಹುಚ್ಚರ ಸಂತೆಯಲ್ಲಿ. ಇವತ್ತು ನಾವು ಜಗತ್ತು ಅಂತೇಳಿದ್ರೆ ಹೀಗೆ ಹಾಗೆ ಅನ್ನುವ ಒಂದಷ್ಟು ಹೊಗಳಿಕೆ ತೆಗಳಿಕೆಗಳ ಮಧ್ಯದಲ್ಲಿ ನಿಮ್ಮ ಕಲ್ಪನೆಗೆ ಬಂದ ಈ ಹುಚ್ಚರ ಸಂತೆ ಅನ್ನುವಂಥದ್ದರ ಆಶಯ ಅಥವಾ ಅದರ ಸಂದೇಶ ಏನು ಸರ್? ಇಲ್ಲಿ ಪ್ರಮುಖವಾಗಿ ನನಗೆ ಈ ಪದ್ಯ ಬರೀಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತತ್ವಾದರ್ಶಗಳನ್ನಾಗಿರ್ಬೋದು, ವಿಚಾರಗಳನ್ನಾಗಿರ್ಬೋದು, ವಿಚಾರಧಾರೆಯನ್ನಾಗಿರ್ಬೋದು, ಜ್ಞಾನವನ್ನಾಗಿರ್ಬೋದು ಅರಿತಿರ್ತಾರೆ, ತಿಳಿದಿರ್ತಾರೆ. ಬಟ್ ಏನಾಗುತ್ತಪ್ಪ ಅಂತಂದರೆ ಅದನ್ನು
ಕಾರ್ಯರೂಪಕ್ಕೆ ತರುವಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಹ ಎಲ್ಲೋ ಒಂದು ಕಡೆ ಆಗದೇ ಇರೋಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಂದರೆ ನೀವು ವಾಸ್ತವ ನನ್ನ ಒಂದು ಈ ಕವಿತೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಖಂಡಿತವಾಗ್ಲೂ ಸಹ ನಾವು ವಾಸ್ತವ ಚಿತ್ರಣವನ್ನು ಅರಿಬೇಕು. ವಾಸ್ತವ ಚಿತ್ರಣವನ್ನು ಅರಿತಂತ ಸಂದರ್ಭದಲ್ಲಿ ನಮ್ಮ ನಿಜ ಬದುಕು ಏನಿದೆಯೋ, ನಮ್ಮ ನಿಜ ಬದುಕು ಅನ್ನುವಂತಹದ್ದು ಖಂಡಿತವಾಗ್ಲೂ ಸಹ ಅದನ್ನು ನಾವೇನೇ ಅನುಭವಿಸ್ಲಿಕ್ಕೆ ಸಾಧ್ಯತೆ, ಅದು ಬೇರೆಯವ್ರ ವಿಚಾರ ಬೇರೆ, ಅದನ್ನು ಖಂಡಿತವಾಗ್ಲೂ ನಾವೇನೇ ಅನುಭವಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥ ಆಶಯವನ್ನು ಇಟ್ಕೊಂಡು ನಾನು ವಾಸ್ತವ ಬದುಕಿನ ಚಿತ್ರಣ ನಮ್ಮನ್ನ ನಾವೇ ವಿಮರ್ಶೆಗೊಳಪಡಿಸಿಕೊಂಡು ಬದುಕನ್ನು ಕಟ್ಟಿಕೊಳ್ಳಬೇಕು. ಈಗ ಭಕ್ತಿ ಅಂತಂದ್ರೆ ಭಕ್ತಿ ಆಗಿರ್ಬೇಕು, ಜ್ಞಾನ ಅಂತಂದ್ರೆ ಯಾವತ್ತೂ ಸಹ ಅದು ಬೆಳಕನ್ನು ತೋರಿಸುವಂತೆ ಇರಬೇಕು ಹೊರತುವಾಗಿ ಕತ್ತಲನ್ನು ತೋರಿಸಬಾರದು. ಹಾಗಾದ್ರೆ ನೀವು ಕಟ್ಟಿಕೊಳ್ಳುವಂಥ ಪದಗಳಲ್ಲಿ ಮತ್ತು ಕವನಗಳಲ್ಲಿ ಮೂಡಿಬರುವ ನಿಮ್ಮ ಅನುಭವದ ಚಿತ್ರಣ ಇನ್ನೊಂದು ಕವನದಲ್ಲಿ ಹೇಗೆ ಬಂದಿದೆ ಅಂತ ಕೇಳೋ ಕುತೂಹಲ. ಮತ್ತೊಂದು ಕವನವನ್ನು ವಾಚನ ಮಾಡಿ ಸರ್. ಆ ಕವನದ ಶೀರ್ಷಿಕೆ ಒಂದು ನಿಮಿಷ ಸರ್ ಹೇಳ್ತೀನಿ. ಜಾತಿಯ ಜ್ವಾಲೆ ಬಿತ್ತದಿರು ನೀನು ಅಂತ. ಜಾತಿಯ ಜ್ವಾಲೆ ಬಿತ್ತದಿರು, ಜಾತಿಯ ಜ್ವಾಲೆ ಬಿತ್ತದಿರು ನೀನು. ಓಕೆ ಓಕೆ ಸರ್. ಕವನದ ಶೀರ್ಷಿಕೆ ಜಾತಿಯ ಜ್ವಾಲೆ ಬಿತ್ತದಿರು ನೀನು. ಧರ್ಮವೋ ಕರ್ಮವೋ ಶಾಪವೋ ಪಾಪವೋ, ಧರ್ಮವೋ ಕರ್ಮವೋ ಶಾಪವೋ ಪಾಪವೋ, ಮಂತ್ರವೋ ತಂತ್ರವೋ ಪಠಿಸುವುದು ದಿನ ದಿನವೂ, ಹೇಳುವ ಪಾಠವು ಮಾಡುವ ಕರ್ಮವು, ಜಾತಿಯ ಪಾಂಡಿತ್ಯ ಜಾತಿಯ ಜ್ವಾಲೆ ಉಣುವೆವು ದಿನ ದಿನವು. ಜಾತಿಯ ಪಾಂಡಿತ್ಯ ಜಾತಿಯ ಜ್ವಾಲೆ ಉಣುವೆವು ದಿನ ದಿನವು. ಗರಿಮೆಯಲ್ಲಿ ಪಂಡಿತ ವೃತ್ತಿಯಲ್ಲಿ ಗುರು ನೀನು, ಗರಿಮೆಯಲ್ಲಿ ಪಂಡಿತ ವೃತ್ತಿಯಲ್ಲಿ ಗುರು ನೀನು, ನೆತ್ತಿಯಲ್ಲಿ ಸುತ್ತಿಹದು ಜಾತಿಯ ವಿಷಬೀಜ. ಮಾತಿನಲ್ಲಿ ಮಗುವಂತೆ ನೀತಿಯ ಮಂತ್ರ, ಮಾತಿನಲ್ಲಿ ಮಗುವಂತೆ ನೀತಿಯ ಮಂತ್ರ, ಬಿತ್ತದಿರು ದಿನ ದಿನವೂ ಜಾತಿಯ ತಂತ್ರ, ಬಿತ್ತದಿರು ದಿನ ದಿನವೂ ಜಾತಿಯ ತಂತ್ರ. ಏರಿಯಲ್ಲಿ ಕೇರಿಯಲ್ಲಿ ಹಳ್ಳಿಯಲ್ಲಿ ದಿಲ್ಲಿಯಲ್ಲಿ, ಬೋಧಿಸುವ ಪಾಠದಲ್ಲಿ ಆಟದಲ್ಲಿ ಹುಡುಗಾಟದಲ್ಲಿ, ಹುಣ್ಣುವ ಅನ್ನದ ಹೋಟೆಲ್ ಫಲಕದಲ್ಲಿ, ಮತಿಗೆಟ್ಟ ಮನುಜ ಹುಡುಕುವನು ಜಾತಿಯ. ಏರಿಯಲ್ಲಿ ಕೇರಿಯಲ್ಲಿ ಹಳ್ಳಿಯಲ್ಲಿ ದಿಲ್ಲಿಯಲ್ಲಿ, ಬೋಧಿಸುವ ಪಾಠದಲ್ಲಿ ಆಟದಲ್ಲಿ ಹುಡುಗಾಟದಲ್ಲಿ, ಹುಣ್ಣುವ ಅನ್ನದ ಹೋಟೆಲ್ ಫಲಕದಲ್ಲಿ, ಮತಿಗೆಟ್ಟ ಮನುಜ ಹುಡುಕುವನು ಜಾತಿಯ. ನೀತಿಯಲ್ಲಿ ಸಂಸ್ಕಾರ ಭಾಷಣದ ಹರಿಕಾರ, ನೀತಿಯಲ್ಲಿ ಸಂಸ್ಕಾರ ಭಾಷಣದ ಹರಿಕಾರ, ಬಿಡು ನಿನ್ನ ಬಡಿವಾರ ಜಾತಿಯ ಹೋಂಕಾರ, ಬಿಡು ನಿನ್ನ ಬಡಿವಾರ ಜಾತಿಯ ಹೋಂಕಾರ. ಜ್ಞಾನ ವಿಜ್ಞಾನ ಪಂಡಿತ ನೀನಲ್ಲವೇನು, ಮಾತು ಮಾತಿಗೆ ನೀತಿಯ ಸೂತ್ರ, ಮಾತು ಮಾತಿಗೆ ನೀತಿಯ ಸೂತ್ರ. ತಲೆಯ ಬಲೆಯಲ್ಲಿ ಜಾತಿಯ ಸ್ತೋತ್ರ, ತಲೆಯ ಬಲೆಯಲ್ಲಿ ಜಾತಿಯ ಸ್ತೋತ್ರ. ಸತ್ಯ ಶೋಧನೆ ನಿನಗಿಲ್ಲವೇನು. ಆತ್ಮವಂಚನೆ ಬದುಕು ದಿನ ದಿನವೂ ನಿನಗೇಕೆ, ಆತ್ಮವಂಚನೆ ಬದುಕು ದಿನ ದಿನವೂ ನಿನಗೇಕೆ. 4 ದಿನ ಬದುಕಲ್ಲಿ ಮುಖವಾಡಬೇಕೆ, 4 ದಿನ ಬದುಕಲ್ಲಿ ಮುಖವಾಡಬೇಕೆ. ಆತ್ಮದ ಸಂತೋಷ ತಿಳಿದಿಲ್ಲವೇನು, ಆತ್ಮದ ಸಂತೋಷ ತಿಳಿದಿಲ್ಲವೇನು. ದ್ವೇಷದ ವಿಷಬೀಜ ಬಿತ್ತದಿರು ನೀನು, ನೀತಿಯ ಜಗದಲ್ಲಿ ಪ್ರೀತಿಯ ಮಗು ನೀನು. ಬಿತ್ತದಿರು ಜಾತಿಯ ಜ್ವಾಲೆ ದಿನ ದಿನವೂ. ಅಂದರೆ ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಸಾಮರಸ್ಯದ ಬದುಕಿನ ಕಡೆಗೆ ವಾಲಬೇಕು ಅನ್ನುವ ಒಂದು ಕೇಂದ್ರ ವಸ್ತುವನ್ನು ಇಟ್ಟುಕೊಂಡು ನೀವು ಕಟ್ಟಿದಂಥ ಈ ಕವನ ಯಾವ ಸಂದೇಶವನ್ನು ಸಮಾಜಕ್ಕೆ ನೀಡೋದಕ್ಕೆ ಇಷ್ಟಪಡ್ತೀರಿ? ಇವತ್ತು ಖಂಡಿತವಾಗ್ಲೂ ಸಹ 21st ಸೆಂಚುರಿಯಲ್ಲಿ ಅತ್ಯಂತ ಪ್ರಜ್ಞಾವಂತ ಸಮಾಜ, ಪ್ರತಿಯೊಬ್ಬರೂ ಇಲ್ಲಿ ಬುದ್ಧಿವಂತರನ್ನೇ, ಪ್ರತಿಯೊಬ್ಬರೂ ಸಹ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನೇ. ಇದೆಲ್ಲ ನಮ್ಮ ಜ್ಞಾನ ಅನ್ನುವಂತಹದ್ದು ಅದು ಶ್ರೇಷ್ಠನೋ ಕನಿಷ್ಠನೋ ಅನ್ನುವಂತಹದ್ದನ್ನು ಡಿಕ್ಲೇರ್ ಮಾಡುವಂತಹದ್ದು ಯಾವ ರೀತಿ ಅಂತಂದರೆ ಅದು ಯಾವಾಗಲೂ ಸಹ ಒಳಿತನ್ನು ಉಂಟು ಮಾಡಬೇಕು, ಒಳಿತಾಗಬೇಕು. ಒಳಿತನ್ನು ಉಂಟು ಮಾಡ್ತಿಲ್ಲ ಅಂತಂದರೆ ಅದು ಅಜ್ಞಾನ ಅಂತ. ನಾನು ಜಾತಿ ಬಗ್ಗೆ ಪಾಠ ಮಾಡ್ತೀನಿ, ಅಥವಾ ನಾನು ಗುರುವಾಗಿರ್ತೀನಿ, ಅಥವಾ ನಾನು ಇನ್ನೊಬ್ಬ ಯಾವುದೋ ರೀತಿಯಲ್ಲಿ ಮುಖಂಡನಾಗಿರ್ತೀನಿ, ಅಥವಾ ಇನ್ನೊಂದು ಯಾವುದೋ ಉನ್ನತ ಸ್ಥಾನದಲ್ಲಿ ಇರ್ತೀನಿ. ಆ ಸ್ಥಾನಗಳನ್ನು ಪಡಿಬೇಕಾದ್ರೆ ಮನುಷ್ಯ ಏನು ಮಾಡಿರ್ತಾನೆ ಅಂತಂದರೆ ಸಾಕಷ್ಟು ಜ್ಞಾನವನ್ನು ಹೊಂದಿರ್ತಾನೆ. ಜ್ಞಾನವನ್ನು ಹೊಂದಿ ಅಜ್ಞಾನದ ಕತ್ತಲೆ ಹೊಂದಬಾರದು. ಆ ರೀತಿ ಹೊಂದಿದಂಥ ಸಂದರ್ಭದಲ್ಲಿ ನಾವು ಈ ತತ್ವಗಳೇನಿದಾವೋ ಈ ತತ್ವಗಳಿಗೆ ಅದಕ್ಕೆ ತದ್ವಿರುದ್ಧವಾದಂತಹ ನಡೆಯುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡೆ ನಾನು ಇಲ್ಲಿ ಜಾತಿಯ ಜ್ವಾಲೆ ಬಿತ್ತದಿರು ಮನುಜ ಅಂತಂದರೆ, ಅಂದರೆ ಈ ಕಾನ್ಸೆಪ್ಟ್ ಏನಿದೆಯೋ, ನಮಗೆ ನಮ್ಮ ಆಚಾರ ವಿಚಾರಗಳೇನಿದಾವೋ ಅಥವಾ ನಮ್ಮ ಪದ್ಧತಿಗಳೇನಿದಾವೋ ಖಂಡಿತವಾಗ್ಲೂ ಅವುಗಳನ್ನು ರೆಸ್ಪೆಕ್ಟ್ ಮಾಡಬೇಕು, ಅವುಗಳ ಜೊತೆಗೆ ನಾವು ಹೋಗ್ಬೇಕಾಗಿರುತ್ತೆ. ಬಟ್ ಅವುಗಳು ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು, ಮತ್ತು
ನಮ್ಮ ಜೀವಕ್ಕೂ ಮಾರ್ಕ ಆಗಬಾರ್ದು, ಬೇರೆಯವರಿಗೂ ತೊಂದರೆ ಮಾಡಬಾರ್ದು ಅನ್ನುವಂಥ ಆಶಯವನ್ನು ಇಟ್ಕೊಂಡೆ ನಾನು ಈ ಪದ್ಯವನ್ನು ಬರೆದೆ. ಹಾಗಾದ್ರೆ ನೀವೀಗ ವೃತ್ತಿಯಲ್ಲಿ ಆಂಗ್ಲ ಭಾಷಾ ಬೋಧಕರು, ಹೌದು ಸರ್. ಪ್ರವೃತ್ತಿಯಿಂದ ಮತ್ತು ಮೂಲತಃ ಕನ್ನಡದ ಮೂಲದವರಾದ್ದರಿಂದ ನಿಮಗೆ ಎರಡು ಭಾಷೆಗಳ ಅಧ್ಯಯನ ಮತ್ತು ಎರಡು ಭಾಷೆಗಳಲ್ಲಿರುವಂತಹ ಸಂಸ್ಕಾರ ಸಾಹಿತ್ಯವನ್ನು ಹೀರ್ಕೊಂಡು ಕವನ ಕಟ್ಟೋದಕ್ಕೆ ಬಹಳ ಉಪಯುಕ್ತ ಆಯಿತು ಅಂತ ನಾನು ಭಾವಿಸ್ತೇನೆ. ಖಂಡಿತವಾಗ್ಲೂ ಸರ್. ಯಾಕೆಂದರೆ ಒಂದೊಂದು ಭಾಷೆಯಲ್ಲಿ ಇರುವಂತಹ ಒಳಿತನ್ನು ಸ್ವೀಕರಿಸಿಕೊಂಡು ಅದನ್ನು ಕನ್ನಡದ ಮೂಲಕ್ಕೆ ಅಥವಾ ಕನ್ನಡದ ಬದುಕಿಗೆ ಹೊಂದಿಕೊಳ್ಳುವಂತೆ ಜನಸಾಮಾನ್ಯರಿಗೆ ಒಂದಷ್ಟು ಬದುಕನ್ನು ಕಟ್ಟಿಕೊಡುವ ಪ್ರಯತ್ನ ನಿಮ್ಮದಾಗಿದೆ. ಹಾಗಾಗಿ ನೀವು ಈ ಎರಡು ದ್ವಿಭಾಷೆಗಳನ್ನು ಇಟ್ಟುಕೊಂಡು ಕವಿಯಾಗಿ ಹೊರಹೊಮ್ಮುವಂಥ ಈ ಸಂದರ್ಭದಲ್ಲಿ ಹೊಸದಾಗಿ ಕಾವ್ಯ ಕಟ್ಟಬೇಕು ಅನ್ನುವ ಹಂಬಲವುಳ್ಳವರಿಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಹೊರಡ್ತೀರಿ? ಕಾವ್ಯವನ್ನು ಬರೆಯುವಂತಹ ಯಾವುದೇ ವ್ಯಕ್ತಿ ಆಗಿರ್ಬೋದು, ಮೊದಲನೇದಾಗಿ ಫೋರ್ಸಿಬಲಿ ಯಾವುದೇ ಒಂದು ರೈಟಿಂಗನ್ನು ಮಾಡಬಾರ್ದು. ಓಕೆ. ಆ ಕವಿತೆಯ ಭಾವ ಅನ್ನುವಂತಹದ್ದು ಖಂಡಿತವಾಗ್ಲೂ ತಾನು ಅನುಭವಿಸಿ, ಆ ಪ್ರತಿಭೆ ಅನ್ನೋದು ನಮಗೆ ಬರಿತಾ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಆ ಒಂದು ಕವಿತೆಗಳ ಮೂಲಕ ಅಥವಾ ಯಾವುದೇ ಒಂದು ರೈಟಿಂಗ್ ಆಗಿರ್ಬೋದು, ಸಾಹಿತ್ಯದ ಯಾವುದೇ ಒಂದು ಪ್ರಕಾರನೇ ಆಗಿರ್ಬೋದು, ಅದರ ಮೂಲಕ ನಾನು ಏನು ಸಂದೇಶ ಕೊಡ್ತಾ ಇದ್ದೀನಿ. 1000 ಜನ ಒಬ್ಬದಿದ್ರು ಬರೆದಿಲ್ಲ, ನನ್ನ ಪದ್ಯಗಳನ್ನು ಅಥವಾ ನಾವು ಬರೆದಿರುವಂತಹ ಸಾಹಿತ್ಯವನ್ನು ಬರೆದಿರುವಂತಹ 4 ಜನರಿಗೆ ಅವ್ರು ತಿರಸ್ಕಾರ ಮಾಡದೇ ಇದ್ರೂ ಪರವಾಗಿಲ್ಲ, ಇದು ಚೆನ್ನಾಗಿದೆ ಅನ್ನುವಂತಹ ಸ್ವಲ್ಪ ಭಾವನೆನಾದ್ರೂ ಇರಬೇಕು, ಮತ್ತೆ ಆ ಸಂದೇಶ ಇರಬೇಕು. ಅದನ್ನ ಎಲ್ಲೋ ಒಂದು ಕಡೆ ಮತ್ತೆ ಈಗ ಯಾವ್ದಾದ್ರು ಒಂದು ಒಳ್ಳೆ ಹಾಡಿದೆ ಅಂತಂದ್ರೆ ಮತ್ತೆ ಮೆಲುಕಾಗ್ತಾ ಇರ್ತೀವಿ. ಆ ಒಂದು ಕಾಡಿಸುವಂತಹ ಪ್ರಜ್ಞೆಯನ್ನು ನಮ್ಮ ಸಾಹಿತ್ಯದ ಮೂಲಕ ಮುಟ್ಟುವಂತಹ ಪ್ರಯತ್ನ ಮಾಡಬೇಕು. ಅಂದ್ರೆ ಮೌಲ್ಯಯುತವಾದ ಬರವಣಿಗೆ ಮತ್ತು ಬದುಕನ್ನ ನೆಲೆಬೆಲೆಗಳನ್ನು ಕೊಡುವಂತಹ ಸಾಹಿತ್ಯ ಶಾಶ್ವತ ಉಳಿಯುತ್ತೆ, ಮತ್ತೆ ಅದು ಪುನರಾವರ್ತನೆಯಾಗಿ ಬೇರೆಯವರಿಗೆ ಪೂರಕ ಆಗುತ್ತೆ. ಅಲ್ಲ, ಸಾಹಿತ್ಯನೂ ಖಂಡಿತವಾಗ್ಲೂ ಜನಮಾನಸದಲ್ಲಿ ಉಳಿಬೇಕು, ಮತ್ತೆ ಸಾಹಿತ್ಯನೂ ಉಳಿಬೇಕು ಅಂತಂದ್ರೆ ಅವ್ರು ಬರೆದಿರುವಂತಹ ಸಾಹಿತ್ಯ ಮೌಲ್ಯಯುತವಾಗಿದ್ದು ಸಂದೇಶಪೂರ್ವಕವಾಗಿದ್ದು ಇದ್ದಂತ ಸಂದರ್ಭದಲ್ಲಿ ಮಾತ್ರ ಓದಲಿಕ್ಕೆ ಸಾಧ್ಯತೆ ಆಗುತ್ತೆ. ಎಲ್ಲ ಒಂದ್ ಕಡೆ ಹೇಳಿ. ತಾವು ಬಿಡುವು ಮಾಡಿಕೊಂಡು ನಮ್ಮ ಬಿಸಿ ಸುದ್ದಿ ವಾಹಿನಿಯ ಕರೆಗೆ ಹೋಗೊಟ್ಟು ಈ ಹೊತ್ತಿನ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2 ಅನುಭವದ ಕವನಗಳನ್ನು ಕಟ್ಟಿಕೊಟ್ಟಿದ್ದೀರಿ. ಒಂದಷ್ಟು ಜನರಿಗೆ ಸ್ಫೂರ್ತಿಯಾಗುವ ಮಾತುಗಳನ್ನು ಹೇಳಿದ್ದೀರಿ. ಆ ಕಾರಣಕ್ಕಾಗಿ ಇಂದು ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಬಿಸಿ ಸುದ್ದಿ ವಾಹಿನಿಯ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಆತ್ಮೀಯ ವೀಕ್ಷಕರೇ, ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.